ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಅವರ ನೆನಪು ನಿಮಗೆ ಸಿಕ್ಕಾಪಟ್ಟೆ ಕಾಡ್ತಿರತ್ತೆ. ಆದರೆ ನಿಮ್ಮ ನೆನಪು ಅವ್ರಿಗೆ ಕಾಡ್ತಿರಲ್ಲ. ಬಿಟ್ಟು ಹೋದ್ಮೇಲೆ, ಬ್ರೇಕಪ್ ಆದಮೇಲೆ ನಿಮಗೆ ಅಲ್ಲಿಂದ ಆಚೆ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಬರೋಕೆ ಆಗ್ತಿರಲ್ಲ. ಅಲ್ಲೇ ಒದಾಡ್ತಿರ್ತೀರಿ, ಎಲ್ಲೋ ಒಂದು ಕಡೆಗೆ ಕಣ್ಣೀರು ಹಾಕ್ತಿರ್ತೀರಿ, ಊಟ ಬಿಟ್ಟಿರ್ತೀರಿ, ನನ್ನ ಕೈಲಿ ಆಗ್ತಿಲ್ಲ ಅಂದ್ಕೊಂಡಿರ್ತೀರಿ. ನಿಮ್ಮದೇ ಗುಂಗಲ್ ಯೋಚನೆ ಮಾಡ್ತಾ ಕೂತಿರ್ತೀರಿ. ಯಾಕೆ ನಿಮಗಷ್ಟೇ ಅವ್ರ ಯೋಚನೆ ಬರ್ತಾ ಇರತ್ತೆ, ನಿಮ್ಮ ಯೋಚನೆ ಅವ್ರಿಗೆ ಯಾಕೆ ಬರ್ತಾ ಇರಲ್ಲ ಅಲ್ವಾ? ಇದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡೋಣ. ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಯಾರ ಬಗ್ಗೆ? ಈಗ ನೋಡಿ, ನಿಮ್ಮ ಯೋಚನೆ ಅವ್ರ ಬಗ್ಗೆ. ಈಗ ನಿಮಗೇನು ಅವ್ರ ಬಗ್ಗೆ ಯೋಚನೆ ಬರ್ತಾ ಇರೋದಲ್ಲ. ಸೊ ಇದು ಯಾಕೆ ಅಂತ ಅದು ನೋಡ್ತಾ ಹೋಗೋಣ. ಏನಂತ ಹೇಳಿದ್ರೆ, ಫಸ್ಟ್ ನೋಡಿ, ನಿಮಗೆ ಬೆಳಗಾದರೆ ಸಾಕು, ರಾತ್ರಿ ಮಲಗಿದರೆ ಸಾಕು, ಪ್ರತಿ 24 ಅವರ್ಸಲ್ಲಿ ಅವ್ರ ಬಗ್ಗೆನೂ ಯೋಚನೆ ಇರುತ್ತೆ. ಈ ಥಾಟ್ ಪ್ರೊಸೆಸ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ನೀವೇನಾದರೂ ಯೋಚನೆ ಮಾಡಿದ್ರೆ ನಾಳೆದು ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀರಿ, ನಿನ್ನೆದು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ, ಇವತ್ತಿಂದು ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀರಿ. ಇಲ್ಲಿ ಮಿಸ್ಟೇಕ್ಸ್ ಯಾರ್ದು? ನಿಂದೇ ತಪ್ಪು. ಥಾಟ್ ಪ್ರೊಸೆಸ್ಸಿಗೆ ನೀವೇನು ಹಾಕ್ತೀರಿ? ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳಿದ್ದಾರೆ. ಪ್ರತಿ ವಿಡಿಯೋದಲ್ಲಿ ಹೇಳಿ ನನಗೆ ಸಾಕಾಗಿದೆ ಆ್ಯಕ್ಚುಲಿ. ಎಷ್ಟೋ ಜನಗಳಿಗೆ ಏನಂತ ಹೇಳಿದ್ರೆ, ನೀವೇನೇನು ವಿಚಾರ ಮಾಡ್ತೀರಲ್ಲ ಹಂಗೆ ನಿಮ್ಮ ಜೀವನ ಇರುತ್ತೆ. ನೀವು ಎಲ್ಲೋ ಒಂದು ಕಡೆ ವಿಚಾರ ಮಾಡೋಕ್ಕೂ ಟ್ರೈ ಮಾಡ್ತಿಲ್ಲ. ಅವರೇ ಬೇಕು, ಅವ್ರು ಬಿಟ್ಟು ಹೋದರೂ ಕೂಡ ಅವ್ರದ್ದೇ ಏನೋ ನೆನಪಲ್ಲಿ ನೀವು ಕೂತಿದ್ದೀರಾ. ಅದಕ್ಕೆ ನಿಮಗೆ ಅವ್ರ ನೆನಪು ಕಾಡ್ತಾ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದರೆ, ಇನ್ನೂ ಅವ್ರ ಬಗ್ಗೆ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರೆ ಏನೋ ಭ್ರಮೆನಲ್ಲಿ ಬದುಕ್ತಾ ಇರ್ತಾರೆ. ಎಷ್ಟೋ ಜನ ಏನಂದರೆ, ಬಿಟ್ಟು ಹೋದ್ಮೇಲೂ ಕೂಡ ಅವ್ರಿಗೇನು ರಿಟರ್ನ್ ಬರ್ತಾರೆ ಏನೋ ಭ್ರಮೆನಲ್ಲಿ ಕೂತಿದ್ದಾರೆ. ಈ ಭ್ರಮೆ ಇದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ, ಚೆನ್ನಾಗಿದ್ದು ಮನುಷ್ಯನ ಹುಚ್ಚನ್ನಾಗಿ ಮಾಡಿಬಿಡುತ್ತೆ. ಎಷ್ಟೋ ಜನ ಈ ಭ್ರಮೆನಲ್ಲಿ ಬದುಕಿ ತಮ್ಮ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಡ್ರಿಂಕ್ಸಿಗೆ ಅಡಾಪ್ಟ್ ಆಗಿದ್ದಾರೆ. ಎಷ್ಟೋ ಜನ ಏನು ಅಂತ ಹೇಳಿದ್ರೆ, ಊಟ ತಿಂಡಿ ಕೆರಿಯರ್ ಎಲ್ಲನೂ ಹಾಳು ಮಾಡ್ಕೊಂಡಿದ್ದಾರೆ. ಮತ್ತು ವಾಪಸ್ ಬಂದುಬಿಡ್ತಾರೆ ಏನೋ ಏನೋ ಒಂದು ಆ ಭ್ರಮೆನಲ್ಲಿ ಇರ್ತಾರೆ. ಸೊ ದಯವಿಟ್ಟು ಆ ಥಿಂಕ್ ಮಾಡಬೇಡಿ. ಅವ್ರು ಬಿಟ್ಟು ಹೋಗಿ ಆಗಿದೆ, ರೈಟ್? ಈ ಥರ ಯೋಚನೆ ಮಾಡ್ತಿರೋದಕ್ಕೆ ಅವ್ರ ನೆನಪು ನಿಮಗೆ ಕಾಡ್ತಾ ಇರೋದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ವಾಸ್ತವತೆನ ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟೋ ಜನ ವಾಸ್ತವ ಅಂದರೆ ಏನು? ಈಗ ಪ್ರೆಸೆಂಟ್ ನಿಮ್ಮ ಕೈನಲ್ಲಿ ಇರೋವಂಥದ್ದು. ಈಗ ಪ್ರೆಸೆಂಟು ನಿಮ್ಮ ಜೊತೆಗೆ ಅವ್ರ ರಿಲೇಷನ್ಶಿಪ್ ಹೇಗಿದೆ? ಎಷ್ಟು ದಿನ ಆಯಿತು ನಿಮ್ಮನ್ನು ಬಿಟ್ಟು ಹೋಗಿ? ಎಷ್ಟು ದಿನ ಆಯಿತು ಮಾತುಕತೆ ನಡೀದೇ ಹೋಗಿ? ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ? ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ನೀವೇನು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಇಲ್ಲ. ಬಿಟ್ಟು ಹೋಗಿ ಆಯಿತು, ಬೇರೆ ಅವ್ರ ಲೈಫಲ್ಲಿ ಬಂದು ಆಯಿತು, ಅವ್ರು ಚೆನ್ನಾಗಿದ್ದು ಆಯಿತು. ಪ್ರೆಸೆಂಟ್ ನಿಮ್ಮ ಒಂದು ಲೈಫ್ ಏನಿದೆಯಲ್ಲ, ಅವ್ರು ನಿಮ್ಮ ಲೈಫಲ್ಲಿ ಇಲ್ಲ. ಅದು ಹಿಂದೆ ಇತ್ತು, ಪಾಸ್ಟಲ್ಲಿ ಇತ್ತು, ನಿಮ್ಮ ಜೊತೆಗಿದ್ರು ಎಲ್ಲ. ಈಗ ಪ್ರೆಸೆಂಟ್ ಎಲ್ಲ ಶೂನ್ಯ ಇದೆ, ಏನೂ ಇಲ್ಲ. ನೀವು ಒಬ್ಬರೇ ಇದ್ದೀರಾ, ಯೋಚನೆ ಅಷ್ಟೇ ಇದೆ, ನೀವಿದ್ದೀರಾ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಂಡಾಗ ಅವಾಗ ಒಂದು ರಿಯಲೈಸೇಷನ್ ಆಗುತ್ತೆ. ನಾನು ಯಾವ ಭ್ರಮೆನಲ್ಲಿ ಬದುಕ್ತಾ ಇದ್ದೆ ಇಷ್ಟು ದಿನ ಅಂತೇಳಿ. ಅದು ನೀವು ಯಾವುದೇ ಕಾರಣಕ್ಕೂ ನೀವು ಕೂಡ ಕೂತ್ಕೊಂಡು ಯೋಚನೆ ಮಾಡಲ್ಲ, ರೈಟ್? ಆ್ಯಂಡ್ ನಿಮ್ಗೆ ಅದು ಅರ್ಥನೂ ಆಗ್ತಿಲ್ಲ. ಅದಕ್ಕೇ ಅವ್ರ ನೆನಪು ಪದೇ ಕಾಡ್ತಾ ಇದೆ. ಈಗ ನೆಕ್ಸ್ಟ್ ಅವ್ರ ಬಗ್ಗೆ ನೋಡೋಣ. ಈಗೇನಂತ ಹೇಳಿದ್ರೆ, ಈಗ ನಿಮ್ಮ ನೆನಪು ಅವ್ರಿಗೆ ಯಾಕೆ ಬರ್ತಾ ಇಲ್ಲ? ಇದಕ್ಕೆ ರೀಸನ್ ನೋಡ್ಕೊಳ್ಳೋಣ. ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವ್ರು ಯಾವುದೇ ಕಾರಣಕ್ಕೆ ಯೋಚನೆ ಮಾಡಲ್ಲ. ಅವ್ರ ಯೋಚನೆಲ್ಲ ಬದುಕ್ತಿದ್ದಾರೆ. ಅವ್ರ ಬದುಕು, ಅವ್ರ ಮಕ್ಕಳು, ಅವ್ರ ಲೈಫು, ಅವ್ರ ಸಂಸಾರ, ಅದ್ರ ಬಗ್ಗೆ ಅಷ್ಟೇ ಯೋಚನೆ ಇರೋದು. ಈಗ ನೀವು ಏನನ್ನ ನೋಡ್ತೀರಲ್ಲ, ಅದು ಇಲ್ಲಿ ಫೀಡ್ ಆಗುತ್ತೆ. ಏನು ಫೀಡ್ ಆಗುತ್ತಲ್ಲ, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಏನು ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ, ಅದು ಯೋಚನೆ ರೂಪದಲ್ಲಿ ಬರುತ್ತೆ ನಮಗೆ, ರೈಟ್? ಏನನ್ನ ಯೋಚನೆ ಮಾಡ್ತೀವಿ. ಈಗ ನಿಮಗೆ ಅನಿಸ್ತು ಈ ವಿಡಿಯೋ ನೋಡೋಣ ಅಂತ. ಇನ್ನೊಂದು ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ನಿಮಗೆ ಅನಿಸಿದ ಮೇಲೆ ತಾನೇ ನೋಡ್ತಾ ಇರೋದು. ಅನಿಸೋದು ಅಂದ್ರೆ ಏನು? ಯೋಚನೆಗೆ ಬಂದಮೇಲೆ ತಾನೇ ನೋಡ್ತಾ ಇರೋದು. ಸೇಮ್ ಆ್ಯಸ್ ಇಟ್ ಈಸ್ ಹಂಗೇನೇ ಇರೋದು. ನೀವು ಏನನ್ನ ಯೋಚನೆ ಮಾಡ್ತೀರಿ ಹಾಗೆ ಲೈಫ್ ಇರೋದು. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂದ್ರೆ ಅವ್ರಿಗೆ ನಿಮ್ಮ ನೆನಪು ಬರೋದೇ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಮುಗಿದು ಹೋದ ಅದೇ ಅವ್ರ ಪಾಲಿಗೆ. ನಿಮ್ಮ ಬಗ್ಗೆ ಅವಾಗಿದ್ದರು, ಲೈಕ್ ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ಅವಾಗಿದ್ದರು ನನ್ನ ಜೊತೆಗೆ, ಬಟ್ ಇವಾಗಿಲ್ಲ. ಈಗ ಪ್ರೆಸೆಂಟ್ ಈಗ ಅವ್ರು ಯೋಚನೆ ಮಾಡೋದು ವಾಸ್ತವದ ಬಗ್ಗೆ. ಏನು ಹಿಂದೆ ನಡೆದೋಗಿರೋದ್ರ ಬಗ್ಗೆ ಆ ಭ್ರಮೆನಲ್ಲಿ ಇರಲ್ಲ ಅವರು. ಪ್ರೆಸೆಂಟ್ ಅವರೊಟ್ಟಿಗೆ ಯಾರಿದ್ದಾರೆ, ಅವ್ರ ಖುಷಿ ಏನು, ಅವ್ರ ಬದುಕೇನು, ಅವ್ರದ್ದು ಜೀವನ ಏನು, ಅವ್ರದ್ದು ಗುರಿ ಏನು, ಸಕ್ಸಸ್ ಏನು, ಮಕ್ಕಳೇನು, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಮುಗಿದು ಹೋಗಿದ್ರ ಬಗ್ಗೆ ಯಾವುದೇ ಕಾರಣಕ್ಕೆ ಅವರು ಯೋಚನೆನೂ ಕೂಡ ಮಾಡಲ್ಲ. ಆ್ಯಂಡ್ ಅವ್ರಿಗೆ ತಲೆನೂ ಕೂಡ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸೊ ಅದಕ್ಕೆ ಅವರು ಖುಷಿಯಾಗಿದ್ದಾರೆ. ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ನೆನಪು ಕೂಡ ಕಾಡ್ತಿಲ್ಲ. ನೆಕ್ಸ್ಟು ವಾಸ್ತವತೆನ ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರೆಸೆಂಟ್ ಅವ್ರು ನನ್ನ ಲೈಫಲ್ಲಿ ಇಲ್ಲ ಅಂದ್ಕೊಂಡದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಯಾರು ಪ್ರೆಸೆಂಟ್ ವಾಸ್ತವತೆನಲ್ಲಿದೆ, ಎಷ್ಟು ವಯಸ್ಸು ನಾನು ಬದುಕೋದು, ನನಗೆ ಎಷ್ಟು ವಯಸ್ಸು, ನನ್ನ ಖುಷಿ ಏನು, ಇನ್ನೆಷ್ಟು ವರ್ಷ ಬದುಕ್ತೀನಿ ಗೊತ್ತಿಲ್ಲ, ಏನಾಗುತ್ತೆ ನನ್ನ ಲೈಫ್ ನಾಳೆಗೆ, ಇವತ್ತು ಖುಷಿಯಾಗಿರೋಣ, ಕೊರಗೋದು ಬೇಡ, ನನ್ನ ದುಡಿಮೆ ಏನಿದೆ, ಹೊಟ್ಟೆಗೇನಿದೆ, ಬಟ್ಟೆಗೆ, ಇದೆಲ್ಲ ವಾಸ್ತವತೆ ಅರ್ಥ ಮಾಡಿಕೊಂಡು ಅವರು ಇದೆಲ್ಲ ಸೈಡಿಗೆ ತೆಗೆದಿಟ್ಟು ಮುಂದೆ ಮೂವ್ ಆನ್ ಆಗ್ತಿದ್ದಾರೆ. ಸೊ ನಿಮಗೂ ಅವ್ರಿಗೂ ಡಿಫ್ರೆನ್ಸ್. ಯಾಕೆ ನಿಮಗೆ ಅವ್ರ ನೆನಪು ಕಾಡುತ್ತೆ, ನಿಮ್ಮ ನೆನಪು ಯಾಕೆ ಅವ್ರಿಗೆ ಕಾಡಲ್ಲ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ನಿಜ ಅನಿಸಿದ್ರೆ ಇದನ್ನು ಅರ್ಥ ಮಾಡ್ಕೊಂಡು ನಿಮ್ಮಲ್ಲಿ ಬದಲಾವಣೆ ತಂದುಕೊಳ್ಳಿ, ಓಕೆ? ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಖಾಲಿ ಇರುತ್ತೆ, ಕಮೆಂಟ್ ಮಾಡಿ. ವಿಡಿಯೋ ದಯವಿಟ್ಟು ಶೇರ್ ಮಾಡಿ.
ಕಂಜೂಸ್ತನ ಮಾಡಬೇಡಿ. ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಬಂದಾಗ ಯಾರ್ಯಾರೋ ರೀಲ್ಸ್ ಮಾಡ್ತಿರ್ತಾರೆ, ಅದು ಇದು ಮಾಡಿ, ನಿಮ್ಮಿಷ್ಟ ವೈಯಕ್ತಿಕ. ಬಟ್ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಬಂದಾಗ ಅದಕ್ಕೂ ಸಪೋರ್ಟ್ ಮಾಡಿ. ಓಕೆ, ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ ಅಂತ ಹೇಳ್ತಾ, ಆ್ಯಂಡ್ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.